ದುಡ್ಡಿಗಾಗಿ ಹೋರಾಟ ಮಾಡ್ತಾ ಇದೀವ? ಡಿಸಿ ಅಧಿಕಾರ ಕೊಡೋದು ಕೇಳ್ತಾ ಇದೀವ? ಶಾಸಕರು ಮಾಡ್ರಿ ಅಂತ ಕೇಳ್ತಾ ಇದೀವ? ಸಚಿವರು ಮಾಡ್ರಿ ಅಂತ ಕೇಳ್ತಾ ಇದೀವ? ಅವ್ರ ಭೂಮಿ ಕೊಡ್ರಿ ಅಂತ ಕೇಳ್ತಾ ಇದೀವ? ಅವ್ರ ಆಸ್ತಿ ಕೇಳ್ತಾ ಇದೀವ? ಮತ್ತೆ ಕೊಡ್ತಾ ಇದೀವಿ ಬಂಧುಗಳೇ. ಏನಂತ? ಈ ರೈತರು ಒಕ್ಕಿದ್ರೆ ನಿಮ್ಗೆ ಅನ್ನ, ಇಲ್ಲ ಅಂದ್ರೆ ಸಗಣಿ ಅಂತ ಬರಿಬಾರ್ದು ನೀವು. ಸಗಣಿ ತಿಂತೀರಂದ್ರೆ ನಮ್ಮನ್ನ ಕಳೆದ 19 ದಿನದಿಂದ ನೀವು ನೋಡ್ತಾ ಇಲ್ಲ. ನಾವು ಹೇಳಿದ ಬೇಡಿಕೆಯನ್ನು 2ನೇ ದಿನಕ್ಕೆ ತಗೊಂಡೋಗಿ ಬನ್ನಿ ಆರಾಮಾಗಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಸಚಿವರೇ, ನೀವು ಇಂಥ ಒಂದು ಮೋಜನ್ನು ನೋಡ್ತಾ ಇದ್ರಿ ನಮ್ಮ ರೈತರ ಪರವಾಗಿ. ನಿಮ್ಮನ್ನ ಮುಂದೆ ಒಂದಿನ ಇದ್ರ ಶಾಪ ತಟ್ಟೆ ಅಂತ ಮಾನ್ಯ ಜಿಲ್ಲಾ ಅಧಿಕಾರಿಗಳೇ, ನಾವು ಹೋರಾಟವನ್ನ ಹೋರಾಟವನ್ನ ಬಹಳ ಏನು ಜಗ್ಗಲಾರದೆ ಬಗ್ಗಲಾರದೆ ಹೋರಾಟವನ್ನು ಮಾಡ್ತಾ ಇದೀವಿ. ದಿನಕ್ಕೆ ಕಾವು ಏರ್ತಾ ಇದೆ. ಈಗ ನಾವು ಎಚ್ಚರಿಕೆ ಕರೆಯನ್ನು ಕೊಟ್ಟಿದ್ದೀವಿ. ಕಳೆದ 15ನೇ ದಿನದಂದು ನಾವು ಎಲ್ಲ ರೈತ ಮುಖಂಡರೊಂದಿಗೆ ಚರ್ಚಿಸಿ ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಮೊನ್ನೆ ಅರವತ್ತನೇ ಹೋರಾಟವನ್ನ ಮಾಡಿದ್ದೀವಿ. ನಿನ್ನೆ ಕಸಬರಗಿ ಹೊರಕೆ ಸೇವೆಯನ್ನು ಮಾಡಿದ್ವಿ ಜಿಲ್ಲಾಡಳಿತಕ್ಕೆ. ಇವತ್ತು ನಾವು ಗುರುಳು ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದು ಯಾತಕ್ಕೆ ಗೊತ್ತಾ? ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೋಷ ಮಾಯ ಆಗಲಿ, ನಿಮಗೆ ಈ ಜನರ ಬಗ್ಗೆ ಕರುಣೆ ಬರಲಿ, ಈ ರೈತರ ಬಗ್ಗೆ ಆಸಕ್ತಿ ಬರಲಿ, ಈ ರೈತರ ಬಗ್ಗೆ ಅಭಿಮಾನ ಬರಲಿ, ಈ ರೈತರ ಬಗ್ಗೆ ಗೌರವ ಬರಲಿ, ಏನಿರುತ್ತ ಎಲ್ಲ ಧೈರ್ಯ ಬರಲಿ, ಏನೇ ಗಾಳಿ ಶಕ ಇದ್ರು ಹೋಗ್ಲಿ ಅಂತೇಳಿ ನಾವು ಇವತ್ತು ಗುರುಳು ಸೇವೆಯನ್ನು ಮಾಡ್ತಾ ಇದ್ದೀವಿ. ನಾವು ಬರೀ ಶಾಂಪಲ್ಲು ನೆನಪಿದ್ರೆ ನಿಮಗೆ ನಮ್ಮ ಉಗ್ರ ಸ್ವರೂಪದ ಹೋರಾಟ ಈಗಾಗಲೇ ಪ್ಲಾನ್ ಆಗಿದೆ. ಏನ್ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅಂತಕ್ಕಂಥದ್ದನ್ನ ಬಹಳ ಅತ್ಯಂತ ಸುಲಭದಲ್ಲಿ ಹೇಳ್ತೇವೆ. ನೀವು ನಮ್ಮ ಸುಲಭ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಯಾರಿಲ್ಲ. ನೀವು ಅನ್ಕೊಂಡಿರ್ಬೋದು ಇದು ಬಹಳ ಶಾಂತಿಯುತವಾದ ಹೋರಾಟ ಅಂತೇಳಿ. ಇಡೀ ಜಿಲ್ಲೆಯಲ್ಲಿ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನ ವಾಲಂಟಿಯರ್ ಆಗಿ ಎಲ್ಲ ಊರಿಂದ ಬಂದಿದ್ದಾರೆ. ಸುಮಾರು 10 ಹಳ್ಳಿಯಿಂದ ಯಾರು ಬರ್ಲಾರಂತ ಹಳ್ಳಿಯಿಂದ ಜನ ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಹೋರಾಟ ಸತ್ಯದ ಪರವಾಗಿದೆ ಅಂತ ಅರ್ಥ. ಬೇಕಾಗಿದೆ ಅಂತಕ್ಕಂಥ ಅರ್ಥ. ನೀವು ಏನು ಹಿಂದೆ 100 ಬಾರಿ ಸುಳ್ಳನ್ನ ಹೇಳಿದಿರಿ, ಹಲವಾರು ಬಾರಿಯಲ್ಲಿ ಕಥೆಯನ್ನ ಕಟ್ಟಿದಿರಿ, ಮೂಗಿಗೆ ತುಪ್ಪವನ್ನು ಸಲ್ಲಿಸಿದಿರಿ, ನೀವು ಕೈಗೆ ಬೇರು ಬೆಣ್ಣೆ ಇಟ್ಟು ತಿನ್ನಾರ್ದಂಗೆ ಮಾಡಿದಿರಿ. ಇದನ್ನ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸಹಿಸಂಗಿಲ್ಲ. ಇವತ್ತು ನಾವು ನಿಮಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀವಿ, ಬಹಳ ಗೌರವದಿಂದ ಹೇಳ್ತಾ ಇದ್ದೀವಿ. ಮಾನ್ಯ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿದವರು ಅಂತ ಹೇಳ್ತಾರೆ. ಬಹಳಷ್ಟು ಜನ ಅವ್ರ ಮೇಲೆ ಅಪಾರ ಗೌರವ ಇದೆ. ಕಾನೂನು ಸಚಿವರು ನಿಮಗೆ ಬೇಕಾದಂತ ಎಲ್ಲ ಕಾನೂನನ್ನ ಮಾಡ್ಕೊಡ್ತೀರಿ. ಯಾರ ಹೆಸರು ಇಡಬೇಕಾದ್ರೆ ಎಲ್ಲ ಕಾನೂನನ್ನ ಮಾಡಿಸ್ರಿ. ನೀವೇನಾದ್ರು ಬಸರು ಮಾಡ್ಕೋಬೇಕಾದ್ರೆ ಅವಾಗೆಲ್ಲ ಕಾನೂನು ಮಾಡ್ಕೋತೀರಿ. ಈ ಜನರು ಯಾವಾಗ್ರಿ ಅವ್ರಿಗೆ ಬೇಕಾದಂತ ಕಾನೂನು ಯಾವಾಗ ಮಾಡ್ತೀರಿ? ಯಾವಾಗ ನೀವು ಹಾಕಪ್ಪ ನಿಮಗೆ ನಾಚಿಕೆ ಆಗಲ್ವನ್ರಿ? ಒಬ್ಬ ಜಿಲ್ಲಾಧಿಕಾರಿಗಳು ಆರ್ಕೆ ಉತ್ತರವನ್ನು ಕೊಟ್ಕೊಂಡು ಆರಾಮ್ ಕೊಡ್ತಾರಲ್ರಿ. ಯಾರು ಕೇಳೋರಿಲ್ಲ ಅನ್ಕೊಂಡಿದ್ರಿ. ನಮ್ಮ ಹೋರಾಟನ ಸುಮ್ಮನೆ ಕಾಂಜಿ ಪ್ರೀತಿ ಅನ್ಕೊಂಡಿದ್ರಿ. 100 ಬಾರಿ ಹೋರಾಟವನ್ನು ಮಾಡಿದಂತರು ಒಳ್ಳೆ ಹೆಸರಂತ ಹೋರಾಟಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಬಹಳ ಅಲ್ಲೋಲ್ ಕಲವು ಆಗಿದಾವೆ. ಅವನ್ನ ಮತ್ತೆ ನೀವು ಬರ್ಕಳಿಸ್ಬೇಡ್ರಿ. ನಾವು ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾನು ಇವತ್ತು ಬಹಳ ವಿನಯದಿಂದ ಹೇಳ್ಕೊತೀನಿ. ಇನ್ನು ಮುಂದಿನ ಹೋರಾಟಗಳು ಬಹಳ ತೀವ್ರ ಸ್ವರೂಪದ ಹೋರಾಟಗಳು ನಡೆಯುತ್ತೆ. ನಾವೇನೇನು ಹೇಳ್ತಾ ಇದ್ದೀವಿ ಅದೆಲ್ಲವನ್ನು ಮಾಡ್ತಾ ಇದ್ದೀವಿ. ಮುಂದೇನು ಕೂಡ ಇದ್ರ 10 ಪಟ್ಟು ಸರಿಯಾಗತ್ತೆ ಅಂತ ಮಾತನ್ನ ಹೇಳ್ತಾ ಬಂಧುಗಳೇ, ಈಗಾಗಲೇ ಜಿಲ್ಲೆಯಿಂದ ನಾವು ಬಂದಿದ್ದೀವಿ. ಬಹಳಷ್ಟು ರೈತರು ಬಂದಿದ್ದೀವಿ. ಸಾಯಂಕಾಲ ಕೂಡ ದೊಡ್ಡ ಏನು ನಮ್ಮೆಲ್ಲ ಸುಮಾರು 19 ತಂಡದ ಜೊತೆಗೆ ರಾತ್ರಿಯೆಲ್ಲ ಇವತ್ತು ಭಜನೆ ಇರುತ್ತೆ. ನಾಳೆ ಮತ್ತೊಂದು ಹೋರಾಟಕ್ಕೆ ನಾವು ತಯಾರಿ ಆಗೋಣ. ಆ ಹೋರಾಟದ ಜೊತೆಗೆ ಮುಂದಿನ ಇನ್ನೊಂದು 2 ದಿನ ವೇಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ ನಮ್ಮ ಹಿರಿಯರಿಗೆ. ಇನ್ನೂ 2 ದಿನದಲ್ಲಿ ನಮ್ಮ ಹೋರಾಟದ ಸ್ವರೂಪಕ್ಕೆ ಸರಿಯಾಗಿ ಜಗ್ಗಿ ಬಗ್ಗಿ ಏನು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ಸಚಿವರು ಇಲ್ಲಿ ಬರದೇ ಇದ್ರೆ ಮುಂದಿನ ಹೋರಾಟ ಏನೇ ಆದರೂ ಕೂಡ ಇದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನು ಇವತ್ತು ನೀವೆಲ್ಲ ಬಹಳ ಇಂಥ ಬಿಸಿಲಲ್ಲಿ ಕೂಡ ಎಲ್ಲಿಂದ ಆ ಮುಳುಗುಂದ ನಾಲ್ಕದಿಂದ ಏನು ಮಳೆ ಬಿಸಿಲು ಮಳೆ ಏನು ಅನ್ನಲಾರದೆ, ಚಳಿ ಅನ್ನಲಾರದೆ, ಸೊಳ್ಳೆ ಅನ್ನಲಾರದೆ 19 ದಿನ ಕೂತ್ಕೊಂಡಂತ ಈ ರೈತ ಜನರಿಗೆ, ರೈತರಿಗೆ ಜಯವಾಗಲಿ, ಜಯವಾಗಲಿ. ಧಿಕ್ಕಾರ ಧಿಕ್ಕಾರ.
ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನೀವು ಎಲ್ಲ ಹೋರಾಟಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ರಿ. ಇನ್ನು ಮುಂದೆ ಬರೀ ಬೆಂಬಲ ಕೊಡುವುದಲ್ಲ, ನಿಮ್ಮ ಸಚಿವರಿಗೆ, ನಿಮ್ಮ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ನೀವು ಈ ವ್ಯತಿರಿಕ್ತ ಏನು ಹೋರಾಟದ ಈ ಹೋರಾಟದ ತೀವ್ರ ಸ್ವರೂಪವನ್ನು ತಿಳಿಸಬೇಕು. ಏನ್ರಿ 19 ದಿನ ಆಯ್ತು ನಿಮ್ಮ ಜಿಲ್ಲಾಧಿಕಾರಿಗಳು ಏನು ಸಮಾಜ ಕಲ್ಯಾಣ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಆರ್ ಇಲಾಖೆ ಕರೆದ್ಬಿಟ್ಟು ಪಂಚಾಯತ್ ರಾಜ್ಯವನ್ನು ಕರೆದ್ಬಿಟ್ಟು ಮೀಟಿಂಗ್ ಮಾಡಕ್ಕಾಗಲ್ಲ. ಏನಕ್ಕಾಗಿ ಕೂರ್ಚೆಯಲ್ಲಿ ಕೂತಿದ್ರಿ ನೀವು? ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟದ ಸ್ವರೂಪ ಬದಲಾವಣೆ ಆಗುತ್ತೆ. ಬೇಡವೇ ಬೇಡ, ಜಿಲ್ಲಾಧಿಕಾರಿಗಳು ಬೇಡ ಅಂತಕ್ಕಂಥ ಹೋರಾಟವನ್ನ ಪ್ರಾರಂಭಿಸಬೇಕಾಗುತ್ತೆ. ಹೋರಾಟದ ಕೂಗು ಮುಂದೆ ಈ ಗೇಟ್ ಅಲ್ಲಿ ಇರಲ್ಲ, ಗೇಟಿನಿಂದ ಒಳಗಡೆ ಹೋಗ್ಬೇಕಾಗತ್ತೆ. ಇದು ಎಚ್ಚರಿಕೆಯ ಸಂದೇಶ, ನೆನಪಿರ್ಲಿ. ನಾವು ಹೇಳಿದ್ದನ್ನ ಮಾಡೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋದ್ರೆ ಪರವಾಗಿಲ್ಲ, ನಾವು ಸತ್ರು ಪರವಾಗಿಲ್ಲ, ಅದನ್ನ ಮಾಡೇ ಕದಡಬಾರ್ದು. ರೈತರಿಗೆ ಮೋಸ ಆಗಬಾರ್ದು, ರೈತರಿಗೆ ವಂಚನೆ ಆಗಬಾರ್ದು. ಸರ್ಕಾರ ಮತ್ತು ಅಧಿಕಾರಿಗಳ ನಡುವೆ ನಮ್ಮ ರೈತರ ಸಂಪರ್ಕ ಇರಲಿ, ಆ ಕೊಂಡಿ ಗಟ್ಟಿಗೊಳಿಸೋಣ ಅಂತಕ್ಕಂಥ ಶಾಂತಿಯಿಂದ ಒಂದೇ ಕಾರಣಕ್ಕೆ ಕೂತಿದ್ದೀವಿ. ಇನ್ನೇನಾದ್ರೂ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಾದ್ರೆ ಇನ್ನೊಂದು 2 ದಿನದಲ್ಲಿ ಅದರ ಉತ್ತರವನ್ನು ನೀವು ಪಡಿತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬಗ್ಗಲ್ಲ ಜಗ್ಗಲ್ಲ, ಇನ್ನೂ ಇದಕ್ಕಿಂತ ತೀವ್ರ ಸ್ವರೂಪದ ಹೋರಾಟ ಆಗುತ್ತೆ. ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಮುಂದಿಂದು ಏನೇ ಆದ್ರೂ ಕೂಡ ನೀವು ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಏನು ಇವತ್ತಿನ ಉರುಳು ಸೇವೆಯನ್ನು ಮಾಡಿದಂತ ನಮ್ಮ ಟೊಳ್ಳಿನವರು ಬಹಳಷ್ಟು ಜನ ಬಂದಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಹೇಳ್ತಾ ನಮ್ಮ ಟೆಂಟ್ಗೆ ನಾವು ವಾಪಸ್ ಹೋಗೋಣ, ಊಟ ಮಾಡಿ ನಾವು ಮತ್ತೆ ಕೂತ್ಕೊಳ್ಳೋಣ, ನಾಳೆ ಹೋರಾಟನ ತಯಾರು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ, ಪೊಲೀಸ್ ಇಲಾಖೆಯವರಿಗೆ ಮತ್ತೊಬ್ಬರಿಗೆ ಎಲ್ಲರಿಗೂ ಅಭಿನಂದಿಸಿ ನಮ್ಮ ಹೋರಾಟವನ್ನು ಇಲ್ಲಿಗೆ ಈ